Yeah, guys, welcome back to my ರಾಯರು ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತೇನು ಅಂದರೆ ನಾನು ನನ್ನ ಫಸ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದ್ದ ಪ್ಲೇಸಲ್ಲೇ ನಿಂತ್ಕೊಂಡು ಮತ್ತೆ ಮತ್ತೆ ಬೇರೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಳ ನೋಡಿದ್ದೆ ಹೆಂಗೈತೆ ಲಿಲ್ಲಿ ನೋಡಿದ್ರಾ ಹೆಂಗೈತೆ ನೋಡಿ ಅದು. ಸೊ ಇವತ್ತು ಏನಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಐ ವಾಂಟ್ ಟು ಟೆಲ್ ಅಬೌಟ್ ಮೈ ಫ್ರೆಂಡ್ಸ್. ನನಗೆ ಸ್ಕೂಲಲ್ಲಿ ನಾವು ಓದ್ತಿರೋ ಸ್ಕೂಲ್ ಬಂದು ಕಂತೇನಹಳ್ಳಿಯ ಬಾಯ್ಸ್ ಜೂನಿಯರ್ ಕಾಲೇಜು, ಅಂದರೆ ಹೈಸ್ಕೂಲು ಇದೆ, ಬಟ್ ಅದಕ್ಕೆ ಆ ಥರ ಹೆಸರಿರೋದು. ಸೊ ನಾನು ಆ ಸ್ಕೂಲಲ್ಲಿ ಓದ್ತಾ ಇದ್ದೀನಿ ಗೈಸ್. ನಾನಿವಾಗ 10th, ನಿಮಗೆ ಆಲ್ರೆಡಿ ಎಲ್ರಿಗೂ ಗೊತ್ತಿರೋ ಹಾಗೆ ನಾನು 10th ಓದ್ತಾ ಇರೋದು. ನನಗೆ ನಮ್ಮ ಸ್ಕೂಲಲ್ಲಿ 27 ಮೆಂಬರ್ಸ್ ಇದ್ದಾರೆ ಗೈಸ್. ನಮ್ಮ ಕ್ಲಾಸಲ್ಲಿ 27 ಮೆಂಬರ್ಸ್ ಇದ್ದಾರೆ. ಅದರಲ್ಲಿ ಇಂಗ್ಲೀಷ್ ಮೀಡಿಯಮ್ ಅವರು 5 ಮೆಂಬರ್ಸ್ ಇದ್ದೀವಿ, ಬಾಯ್ಸು ಸೇರಿಸಿದ್ರೆ 7 ಮೆಂಬರ್ಸ್. ನನಗೆ 5 ಮೆಂಬರ್ಸು ತುಂಬ ಕ್ಲೋಸ್ ಫ್ರೆಂಡ್ಸು. ನನಗೆ ಅಲ್ಲಿ ಯಾವ ಸ್ಕೂಲಲ್ಲೂ ಈ ಥರ ಫ್ರೆಂಡ್ಸ್ ಸಿಕ್ಕಿರಲಿಲ್ಲ. ಅದಕ್ಕೆ ನನಗೆ 5 ಫ್ರೆಂಡ್ಸ್ ಇದ್ದಾರೆ. ಅವರು ತುಂಬ ಕ್ಲೋಸ್ ಆಗಿರ್ತೀವಿ ನಾವು ಯಾವಾಗ್ಲೂ. ತುಂಬ ಒಳ್ಳೆ ಫ್ರೆಂಡ್ಸ್ ಕೂಡ ಅವರು. ಸೊ ಅವ್ರ ಜೊತೆ ಇರ್ತೀನಿ. ಅವರಷ್ಟು ಜನದಲ್ಲೂ ತುಂಬ ಬೆಸ್ಟೀಸ್ ಅಂದರೆ ಇಬ್ಬರು ಇದ್ದಾರೆ. ಒಬ್ಬಳು ನೈನಾ ಅಂದರೆ ವಿ ಯಾಕೆ ಇನ್ಷಿಯಲ್ ಸಮೇತ ಹೇಳ್ತಾ ಇದ್ದೀನಿ ಅಂದರೆ, ನೈನಾ ಎಮ್ ಮತ್ತು ನೈನಾ ವಿ ಅಂತ ಇದ್ದಾರೆ. ಇಬ್ಬರೂ ಇಷ್ಟ, ಬಟ್ ಜಾಸ್ತಿ ಇಷ್ಟ ಆಗೋದು ನೈನಾ ವಿ. ಆಮೇಲೆ ನೈನಾ ವಿ, ಅದಾದಮೇಲೆ ಹೇಮಲತಾ. ಅವರಿಬ್ಬರಲ್ಲೂ ತುಂಬ ಇಷ್ಟ ಅಂದರೆ ನನಗೆ ಅವರಿಬ್ಬರೇ ಇಷ್ಟ ನನ್ನ ಕ್ಲಾಸಲ್ಲಿ. ಸೊ ತುಂಬ ಜಾಸ್ತಿ ಕೇರ್ ಮಾಡೋದಾಗಲಿ, ಜಾಸ್ತಿ ಮಾತಾಡೋದಾಗಲಿ ನಾನು ಮತ್ತು ಹೇಮಲತಾ ಅಂತ ಹೇಳಿದ್ನಲ್ಲ, ನಾವು ತುಂಬ ಜಾಸ್ತಿ ಕ್ಲೋಸ್ ಆಗಿರ್ತೀವಿ. ಸೊ ಫಸ್ಟು ನಾನು ಯಾಕೆ ಯಾವುದೇ ಬೇರೆ ವೀಡಿಯೋಸ್ನ ಮಾಡ್ದಲೇ ಇದನ್ನೇ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಸಿಗಬೇಕು. ನನ್ನ ಬಗ್ಗೆ ಏನು ಅಂತ ನಿಮಗೆ ಫಸ್ಟು ನಿಮಗೆ ಗೊತ್ತಾಗಬೇಕು. ಇಲ್ಲಿ ನನ್ನ ಶ್ಯಾಡೋ ಕಾಣಿಸ್ತಾ ಇದೆ, ಅದಕ್ಕೆ ತೋರಿಸ್ದೆ, ಗೊತ್ತಾಗಬೇಕು. ಸೊ ಅದಕ್ಕೋಸ್ಕರ ನಾನು ನಿಮಗೆ ಹೇಳೋಕ್ಕೆ ಟ್ರೈ ಮಾಡ್ತಾ ಇರೋದು. ದಿಸ್ ಈಸ್ ಮೈ ಔಟ್ಫಿಟ್, ಟುಡೇಸ್ ಔಟ್ಫಿಟ್. ಗೈಸ್, ನಾನು ಇಷ್ಟೊತ್ತಿಗೆ ಮನೆಗೆ ಬರೋಲ್ಲ. ಇವತ್ತು ಏನಕ್ಕೆ ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ, ಸ್ಕೂಲು ಇವತ್ತು ಬೇಗ ಬಿಟ್ಟರು. ಬಿಕಾಸ್ ಸಮುದಾಯದತ್ತ ಶಾಲೆ ಮಾಡೋದಕ್ಕೆ ಸ್ಕೂಲ್ ಇವತ್ತು ನಮಗೆ 10th ಅವ್ರಿಗಿತ್ತು, ಅದಾದಮೇಲೆ ಬೇಗ ಬಿಟ್ಟರು. ಸೊ ಮನೆಗೆ ನಾನು 1:30 ಬಂದೆ. ಈಗ ಇಷ್ಟು ತನಕ ಸ್ವಲ್ಪ ಏನೇನಿತ್ತು ಅದೆಲ್ಲ ಮಾಡ್ಕೊಂಡು ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಗೈಸ್. ಸೊ ಹಂಗೆ ಅನ್ನಿಸ್ತು, ನನ್ನ ಫ್ರೆಂಡ್ಸ್ ಬಗ್ಗೆ ಯಾಕೆ ಹೇಳ್ಬಾರ್ದು ನಾನು ಅಂತ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಗೈಸ್ ನಾವು ಕಂತೇನಹಳ್ಳಿ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಸೊ ಆಫ್ಟರ್ ದ್ಯಾಟ್ ನಾವು ಪಾರ್ಕಿಗೆ ಹೋದಾಗ ಅಲ್ಲಿಯ ಒಂದು ವ್ಲಾಗ್ ಆಗಲಿ, ಅಲ್ಲಿಯ ಒಂದು ವಿಡಿಯೋ, ನನ್ನ ಫ್ರೆಂಡ್ಸ್ ಪರಿಚಯ ಎಲ್ಲ ಮಾಡಿಕೊಡ್ತೀನಿ. ಇನ್ನೊಂದು ಸ್ವಲ್ಪ ದಿವಸ, ನೆಕ್ಸ್ಟ್ ವಾರ ಹೋಗ್ತೀವಿ. ನೆಕ್ಸ್ಟ್ ವಾರ ಆಗಿಲ್ಲ ಅಂದರೆ ಅದ್ರ ನೆಕ್ಸ್ಟ್ ವಾರ ಹೋಗ್ತೀವಿ ಗೈಸ್. ಸೊ ನಮ್ಮ ಅಕ್ಕನ ಕಾಲೇಜು ಅದೇ ಸ್ಕೂಲಲ್ಲಿರೋದು. ಸೊ ದ್ಯಾಟ್ ಈಗ ನಾನು ಏನು ವ್ಲಾಗ್ ಮಾಡಿಲ್ಲ, ನೋಡೋಣ ಇವತ್ತು ಇದೇ ಔಟ್ಫಿಟ್ಟಲ್ಲಿ ಏನಾರ ವ್ಲಾಗ್ ನನಗೆ ಮಾಡಿದರೆ ನಾನು ಇನ್ನೊಂದು ಸತಿ ವ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ತುಂಬ ಚೆನ್ನಾಗಿ ಗಾಳಿ ಬರ್ತಿದೆ, ಅದಕ್ಕೆ ಆಫೇ ಮಾಡಿಬಿಟ್ಟೆ ನಾನು ವೀಡಿಯೋನ. ಯಾಕೆ ಆಫ್ ಮಾಡಿದೆ, ಗಾಳಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ಗೈಸ್, ಗೊತ್ತಿಲ್ಲ. ವೀಡಿಯೋದಲ್ಲೂ ಗಾಳಿದು ಸೌಂಡ್ ಕೇಳಿಸ್ಬೋದು, ಬಟ್ ತುಂಬ ಚೆನ್ನಾಗಿ ಫ್ರೆಶ್ ಏರ್ ಬರ್ತಾಯಿದೆ. ನೀವು ನೋಡ್ತಾ ಇರ್ಬೋದು, ನಮ್ಮ ಕೂದಲಿಂದ ಹೆಂಗೆ ಹಾರಾಡ್ತೈತೆ ಗಾಳಿಗೆ ಅಂತ. ಸೊ ಗೈಸ್, ಇದು ನನ್ನ ಇವತ್ತಿನ ಆ್ಯಂಡ್ ಮೈ ಫ್ರೆಂಡ್ಸ್ ಇಂಟ್ರೊಡಕ್ಷನ್ ವಿಡಿಯೋ ಆಗಿದೆ. ಸೊ ನನಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಹೀಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಬೈ ಬೈ ಗೈಸ್.